ಜನವರಿ 26ರಂದು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ನಡೆಯಿತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಆದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಕಿರಣ್ ಜಿ ಗೌರಯ್ಯ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆಗಳು, ಮುಖಂಡರು, ಸದಸ್ಯರೊಂದಿಗೆ ಚರ್ಚೆ ನಡೆಸಲಾಯಿತು. ಪ್ರತಿ ವರ್ಷದಂತೆ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ಎಲ್ಲ ಸಂಘ ಸಂಸ್ಥೆಗಳ ಸಂಘಟನೆಗಳ ಸಹಕಾರ ಅಗತ್ಯವಿದೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರು ಮನವಿ ಮಾಡಿದರು. ಅವರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಇಂಥ ದಿವಸ ಮಾಡ್ತೇವೆ ಸರ್, ನೀವು ಬನ್ನಿ ಅಂದ್ಕೊಂಡು ಹೇಳಿ ಸ್ವಲ್ಪ ಒಳ್ಳೆ. ಇಲ್ಲಿ ನಾನು ನೋಡೋ ಪ್ರಕಾರ ನವೆಂಬರ್ ತಿಂಗಳಂದ್ರೆ ನಮ್ದು ಕನ್ನಡನೇ, ಯಾಕಂದ್ರೆ ಎಷ್ಟು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ಸ್ಪೆಷಲ್ ಇದು. ಇಮೋಷನ್ ಅರ್ಥ ಆಯ್ತಾ? ಅವ್ರ ಬೆಳವಣಿಗೆ ನೋಡ್ಕೊಂಡು, ಅವ್ರು ಯಾವ್ದು ಸಾಧನೆ ಮಾಡಿದ್ದಾರೆ ಅಂದ್ರೆ ನೋಡ್ಕೊಂಡು ಅದು ನಮ್ದು ನೆಕ್ಸ್ಟ್ ಬಂದೇ ಬರ್ತದೆ. ಅದೆಲ್ಲೂ ತಪ್ಪುದಿಲ್ಲ. ಈಗ ಗೊತ್ತಾಯ್ತಾ? ಅದನ್ನೆಲ್ಲ ಮಾಡೇ ಮಾಡ್ತೇವೆ. ಬಟ್ ಯಾರು ಮಾಡ್ತೇವೆ, ಏನು ಮಾಡ್ತೇವೆ, ಅದು ನಮ್ಮ ಇದು ನಾವೆಲ್ಲ ಮಾತಾಡ್ಕೊಂಡು ಇಂಥವ್ರಿಗೆ ಕೊಡೋದು ಏನು ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಸನ್ಮಾನಕ್ಕೆ ಹಕ್ಕದಾರರೇ ಇರ್ತಾರೆ. ಪ್ರತಿಯೊಬ್ಬರು ಸಂಘಟನೆಯೂ ಎಲ್ಲದರಲ್ಲೂ ಭಾಗವಹಿಸ್ತೇ ಇರ್ತಾರೆ. ಅದರಲ್ಲೇ ನಾವು ಸ್ವಲ್ಪ ಯಾರು ಏನು ಈ ಸಮಾಜದಲ್ಲಿ ಯಾರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ. ನಾವು ರಿಕ್ಷಾ ಡ್ರೈವರ್ಗೂ, ಲೇಡಿ ರಿಕ್ಷಾ ಡ್ರೈವರ್ಗೂ ಸನ್ಮಾನ ಮಾಡಿದ್ದೇವೆ. ಈ ಸಭೆಯಲ್ಲಿ ಪಾಲ್ಗೊಂಡಿದ್ದವರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಾಧಕರಿಗೆ ಮತ್ತು ಹೋರಾಟಗಾರರಿಗೆ ಸನ್ಮಾನಿಸುವ ಕುರಿತು ಸಲಹೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಆಗಿರತಕ್ಕಂತಹ ಗಿರೀಶ್, ಹಿರಿಯ ನಾಗರಿಕ ಫಜಲುಲ್ಲಾ ಸೇರಿದಂತೆ ಅಧಿಕಾರಿ ವರ್ಗ, ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಜರಿದ್ದರು.